ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಫೆಬ್ರವರಿ 26ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಕೇಂದ್ರ ಗೃಹ ಸಚಿವಾಲಯವು ಬಿಡುಗಡೆ ಮಾಡಿದ ಭಾರತದ ಮೊಟ್ಟಮೊದಲ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ನೀತಿ ಮತ್ತು ಕಾರ್ಯತಂತ್ರದ ಹೆಸರೇನು ಅಂತ ಕೇಳಿದ್ದಾನೆ. ಸರಿನಾ? ಸೊ ಏನಾಗಿದೆ ಹೆಸರು? ರಕ್ಷಕ್, ಪ್ರಹಾರ್, ವಿಜಯ್ ಮತ್ತು ಶಕ್ತಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪ್ರಹಾರ್. ಓಕೆ, ಸೊ ಯಾವ ಒಂದು ಸಚಿವಾಲಯ ಇದನ್ನು ಬಿಡುಗಡೆ ಮಾಡಿದೆ ಈ ಒಂದು ನೀತಿಯನ್ನು ಅಂತ ಕೇಳಿದ್ರೆ ನಮ್ಮ ಭಾರತದ ಹೋಮ್ ಮಿನಿಸ್ಟ್ರಿ ಮೀನ್ಸ್ ಕೇಂದ್ರ ಗೃಹ ಸಚಿವಾಲಯ ಇದನ್ನು ಬಿಡುಗಡೆ ಮಾಡಿದೆ. ಏನಂದ್ರೆ ಯಾವ ನೀತಿ ಅಂತ ಕೇಳಿದ್ರೆ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ನೀತಿ 2026 ಅಂತ ಹೇಳ್ತೀವಿ. ಇದನ್ನ ನೆನಪಿಟ್ಕೊಳ್ಳಿ, ಯಾವುದು? ಈ ಒಂದು ಪ್ರಹಾರ್ ಅನ್ನೋದು. ಅಂದರೆ ನೆಕ್ಸ್ಟ್, ಈ ಬಾಫ್ಟಾ ಪ್ರಶಸ್ತಿ ಗೆದ್ದ ಬೂಂಗ್ ಎಂಬ ಭಾರತೀಯ ಚಲನಚಿತ್ರದ ನಿರ್ದೇಶಕರು ಯಾರು ಅಂತ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಹೇಳ್ತಿದ್ದೀನಿ. ಇದನ್ನು ಇಂಪಾರ್ಟೆಂಟ್ ಇದೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದು ಸಹ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಇದು ಸಹ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಇದನ್ನು ಮಿನಿಮಮ್ ಏನಾದರೂ ಒಂದು 10 ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ ಈ ಒಂದು ಕ್ವಶನ್. ಯಾಕೆಂದರೆ ಇದು ನಮ್ಮ ಭಾರತಕ್ಕೆ ಇದ್ದ 79ನೇ ಒಂದು ಆವೃತ್ತಿಯಲ್ಲಿ 79ನೇ ಈ ಬಾಫ್ಟಾ ಅವಾರ್ಡ್ಸಲ್ಲಿ. ಓಕೆ, ಸೊ ಈ ಒಂದು ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸಲ್ಲಿ ಏನು ಮಾಡಿದ್ದಾರೆ? ಈ ಒಂದು ಪ್ರಶಸ್ತಿ ನೀಡಿದ್ದಾರೆ. ಯಾವ ವಿಭಾಗದಲ್ಲಿ? ಯಾವ ವಿಭಾಗ ಅಂತ ಕೇಳಿದ್ರೆ ಈ ಚಿಲ್ಡ್ರನ್ ಆ್ಯಂಡ್ ಫ್ಯಾಮಿಲಿ ಮೂವಿ ಅವಾರ್ಡ್ಗಳಲ್ಲಿ. ಓಕೆ, ಸೊ ಈ ಒಂದು ಚಿಲ್ಡ್ರನ್ ಮತ್ತು ಈ ಒಂದು ಫ್ಯಾಮಿಲಿಯ ಒಂದು ವಿಭಾಗಗಳಲ್ಲಿ ಇವರಿಗೆ ಏನು ಮಾಡಿದ್ದಾರೆ? ಈ ಒಂದು ಭೂಂಗ್ ಅನ್ನೋ ಒಂದು ಚಿತ್ರಕ್ಕೆ, ಯಾವ ಚಿತ್ರ? ಒಂದು ಮಣಿಪುರ್ ಚಿತ್ರವಾಗಿರ್ತಕ್ಕಂಥ ಭೂಂಗ್ ಎಂಬ ಒಂದು ಚಿತ್ರಕ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸರಿ, ಸೊ ಈ ಒಂದು ಚಿತ್ರದ ಚಲನಚಿತ್ರ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಲಕ್ಷ್ಮೀ ಪ್ರಿಯಾ ದೇವಿಯವರು. ಆ್ಯಂಡ್ ದೆನ್ ಈ ಒಂದು ಚಿತ್ರದ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಫರ್ಹಾನ್ ಖಾನ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಫರ್ಹಾನ್ ಖಾನ್ ಅವರು. ಆ್ಯಂಡ್ ದೆನ್ ಈ ಒಂದು ರಿಷಿ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ರಿಷಿ ಅವರು. ಆ್ಯಂಡ್ ದೆನ್ ಫರ್ಹಾನ್ ಖಾನ್ ಅವರು. ಇವರಿಬ್ಬರು ಸಹ ಏನಾಗಿದ್ದಾರೆ ಅಂದರೆ ನಿರ್ದೇಶಕರಾಗಿದ್ದಾರೆ, ನಿರ್ಮಾಪಕರಾಗಿದ್ದಾರೆ. ಮೀನ್ಸ್ ದುಡ್ಡು ಹಾಕಿದ್ದಾರೆ ಇವರು. ಆ್ಯಂಡ್ ಅದನ್ನು ನಿರ್ದೇಶನ ಮಾಡಿದವರು ಯಾರು ಅಂತ ಕೇಳಿದ್ರೆ ಈ ಒಂದು ಲಕ್ಷ್ಮೀ ಪ್ರಿಯಾ ದೇವಿಯವರು. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಚಿತ್ರ ಯಾವಾಗ ರಿಲೀಸ್ ಆಗಿದೆ ಅಂತ ಕೇಳಿದ್ರೆ 2024ರಲ್ಲಿ ಈ ಒಂದು ಚಿತ್ರ ರಿಲೀಸ್ ಆಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ಅವಾರ್ಡ್ ಎಲ್ಲಿ ನೀಡಲಾಗಿದೆ ಅಂತ ಕೇಳಿದ್ರೆ ಈ ಒಂದು ಲಂಡನಲ್ಲಿ ಇದನ್ನು ನೀಡಲಾಗ್ತದೆ ಪ್ರತಿ ವರ್ಷ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 79ನೇ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಬಾಫ್ಟಾನಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂತಹ ಚಿತ್ರತಂಡ ಯಾವುದು ಅಂತ. ಓಕೆ, ಸೊ ಚಿತ್ರ ಯಾವುದು ಅಂತ? ಯಾವುದು ಸರ್ ಇವಾಗಲೇ ಹೇಳಿದ್ರಿ ಬೂಂಗ್ ಅಂತ. ಸೊ ಅದು ಮಕ್ಕಳ ಮತ್ತು ಈ ಕುಟುಂಬ ವಿಭಾಗದಲ್ಲಿ. ಬಟ್ ದ ಅತ್ಯುತ್ತಮ ಚಲನಚಿತ್ರ, ದ ಓವರ್ ಆಲ್ ಅತ್ಯುತ್ತಮ ಚಲನಚಿತ್ರ ಯಾವುದು ಅಂತ? ಯಾವುದು? ಓಪನ್ ಹೈಮರ್. ಸೊ ಓಪನ್ ಹೈಮರ್ ಸರ್ ಇದು ಅಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ದ ಬಾಯ್ ಆ್ಯಂಡ್ ದಿ ಹೆರಾನ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಪೂರ್ ಥಿಂಗ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅನ್ನೋ ಒಂದು ಚಿತ್ರ ಏನಿದೆಯಲ್ವಾ, ಸೊ ಇದು ಬಾಫ್ಟಾನಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ಒಂದು ಚಿತ್ರವಾಗಿದೆ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಆವೃತ್ತಿ ನೆನ್ಪಿಟ್ಕೊಳ್ಳಿ. 79ನೇ ಎಲ್ಲಿ ನಡೀತದೆ ಅಂತ ನೆನ್ಪಿಟ್ಕೊಳ್ಳಿ. ಬ್ರಿಟನಲ್ಲಿ ನಡೀತದೆ. ಆ್ಯಂಡ್ ದೆನ್ ಇದನ್ನು ಯಾರಿಗೆ ನೀಡಲಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಈ ಒಂದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅನ್ನೋರಿಗೆ ನೀಡಲಾಗಿದೆ. ಮೀನ್ಸ್ ಈ ಒಂದು ಚಿತ್ರಕ್ಕೆ ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಸ್ತೆ ಅಪಘಾತದ ಸಂತ್ರಸ್ತರನ್ನು ಸಕಾಲದಲ್ಲಿ ಆಸ್ಪತ್ರೆಗೆ ತಲುಪಿಸುವವರಿಗೆ ಬಹುಮಾನ ನೀಡಲು ದೆಹಲಿ ಸರ್ಕಾರವು ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಸರ್ ಯಾವ ಒಂದು ಯೋಜನೆ? ಅಂದರೆ ಈ ಒಂದು ರಹವೀರ್ ಯೋಜನೆ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ರಹವೀರ್ ಯೋಜನೆಯನ್ನು ತರಲಾಗಿದೆ. ಸರ್ ಯಾವುದು ಯೋಜನೆ ಅಂದರೆ ಈ ಒಂದು ರಹವೀರ್ ಯೋಜನೆ. ಬಟ್ ಈ ಒಂದು ಸರ್ಕಾರಗಳು ಇವೆಲ್ಲ ಯೋಜನೆಗಳು ತರ್ತವೆ. ಬಟ್ ಈ ಒಂದು ದ ಸೋ ಕಾಲ್ಡ್ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ವಾ, ಆ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ಯಾರು ಫಸ್ಟ್ ಟಚ್ ಮಾಡಿರ್ತಾರಲ್ಲ ಅವ್ರನ್ನ ಹೋಗಿದ್ರು ಮೊದಲು ಒಳಗೆ ಹಾಕ್ತಾರೆ. ಓಕೆ, ಲಾಸ್ಟ್ ಒಂದು ರೀಸೆಂಟಾಗಿ ಒಂದು ಹುಡುಗನ ಇಂಟ್ರ್ಯೂ ನೋಡಿದೆ. ಆ ಹುಡುಗ ದ 67 ಡೇಸ್ ಜೈಲಲ್ಲಿದ್ದ ಅಂತೆ. ಇವನ್ ಆತನಿಗೂ ಸಹ ಗೊತ್ತಿತ್ತು. ಆ್ಯಂಡ್ ದೆನ್ ಆತ ತಪ್ಪು ಮಾಡಿಲ್ಲ. ಇವನ್ ಆ ಡಿಪಾರ್ಟ್ಮೆಂಟ್ಗೂ ಸಹ ಗೊತ್ತಿತ್ತು ಆತ ತಪ್ಪು ಮಾಡಿಲ್ಲ ಅಂತ. ಇವನ್ ಜಡ್ಜ್ಗೂ ಸಹ ಗೊತ್ತಿತ್ತು ಆತ ತಪ್ಪು ಮಾಡಿಲ್ಲ ಅಂತ. ಬಟ್ ಆದರೂ ಸಹ ಅವನಿಗೆ 67 ಜನ ಜೈಲಲ್ಲಿ ಹಾಕ್ತಾರೆ. ಆ್ಯಂಡ್ ದೆನ್ ರಿಟರ್ನ್ ದ ವ್ಯಾಲ್ಯೂಡ್ ಪ್ರೂಫ್ ಅಂತ ಸೋ ಕಾಲ್ಡ್ ಪ್ರೂಫ್ ಸಿಕ್ಕ ನಂತರ ಅವ್ರನ್ನ ಬಿಡ್ತಾರೆ. ಓಕೆ, ಮೀನ್ಸ್ ದಿಸ್ ಇಸ್ ದ ಇಂಡಿಯನ್ ಸಿಸ್ಟಮ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸಾನಿಯಾ ಮಿರ್ಜಾ ಅವರ ನಂತರ W100 ITF ಟೆನ್ನಿಸ್ ಟೂರ್ನಾಮೆಂಟ್ ಫೈನಲ್ ತಲುಪಿದ ಭಾರತೀಯ ಮೊದಲ ಮಹಿಳಾ ಆಟಗಾರ್ತಿ ಯಾರು ಅಂತ ಕೇಳಿದ್ದಾನೆ. ಸರ್ ಯಾರು? ಈ ಒಂದು ಸಾನಿಯಾ ಮಿರ್ಜಾ ಅವರ ನಂತರ ಅಂತ ನೋಡಿ. ಮೀನ್ಸ್ ಸಾನಿಯಾ ಮಿರ್ಜಾ ಅವರ ನಂತರ ಅಂದರೆ ಮೀನ್ಸ್ ಶಿ ಇಸ್ ದ ಸೆಕೆಂಡ್ ಇಂಡಿಯನ್ ಅಂತ. ಸೊ ಯಾರವರು? ಎಸ್ ಸರ್, ಅವರು ಅಂಕಿತಾ ರೈನಾ ಅವರ, ವೈಷ್ಣವಿ ಆಣ್ಕರ್ ಅವರ, ಆ್ಯಂಡ್ ದೆನ್ ಈ ಒಂದು ಕರ್ಮನಿ ಕೌರ್ ಥಾಂಡಿ ಅವರ, ಇಲ್ಲಾಂದರೆ ಋತುಜಾ ಭೋಸುಲೆ ಅವರ ಅಂತ. ಸೊ ಯಾರಾಗಿದ್ದಾರೆ ಯಾರು ಅಂತ ಕೇಳಿದ್ರೆ ಒಂದು ವೈಷ್ಣವಿ ಆಡ್ಕಾರ್ ಅವರು ಅಂತ ಹೇಳ್ತೀವಿ. ಸರ್ ಅವರು ಈ ಒಂದು ವೈಷ್ಣವಿ ಆಡ್ಕಾರ್ ಅವರು W100 ITF ಟೆನ್ನಿಸ್ ಟೂರ್ನಾಮೆಂಟಲ್ಲಿ ಫೈನಲಲ್ಲಿ ತಲುಪಿರ್ತಕ್ಕಂತಹ ಮೊದಲ ಭಾರತೀಯ ಮಹಿಳಾ ಆಟಗಾರ್ತಿ ಆಗಿದ್ದಾರೆ. ಓಕೆ, ಮೀನ್ಸ್ ಒಂದು ಸಾನಿಯಾ ಮಿರ್ಜಾ ಅವರ ನಂತರ. ಅದು ನೆಕ್ಸ್ಟ್ ಪ್ರಶ್ನೆ, ಒಂದು ಫೆಬ್ರವರಿ ಮಾರ್ಚ್ 2026ರಲ್ಲಿ ಹಿಮಾಚಲ ಪ್ರದೇಶದ ಬಕ್ಲೋಹ್ನಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ನಡೆಯಲಿರುವ ವಜ್ರ ಪ್ರಹಾರ ಜಂಟಿ ಸಮರಾಭ್ಯಾಸ ಆವೃತ್ತಿ ಯಾವುದು ಅಂತ ಕೇಳಿದ್ದೇನೆ. ಸರ್ನಾ? ಸೊ ಯಾವುದು ವಜ್ರ ಪ್ರಹಾರ
ಪ್ರಹಾರ ಎಷ್ಟನೇ ಆವೃತ್ತಿಯಾಗಿದೆ ಸರ್? 16ನೇ ಆವೃತ್ತಿಯಾಗಿದೆ. ಎಲ್ಲಿ ನಡೆಯಲಿದೆ ಇದು? ಸೊ ಇದು ನಡೆಯಲಿರುತ್ತೆ ಈ ಒಂದು ಹಿಮಾಚಲ್ ಪ್ರದೇಶದ ಬಕ್ಲೋಹ್ನಲ್ಲಿ. ಯಾವುದು ಈ ಒಂದು ವಜ್ರ ಪ್ರಹಾರ? ಯಾವ ದೇಶಗಳ ಮಧ್ಯೆ? ಭಾರತ ಮತ್ತು ಅಮೆರಿಕ. ಯಾವ ತಿಂಗಳಲ್ಲಿ? ಫೆಬ್ರವರಿ ಮತ್ತು ಮಾರ್ಚಲ್ಲಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು. ಕ್ವಶನಲ್ಲಿ ಭಾಳ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು, ಆವೃತ್ತಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಧರ್ಮಗಾಡಿ ಅನ್ನೋದು ಸಹ ನಡೆಯಲಿದೆ. ಎಷ್ಟನೇದು? 7ನೇ ಆವೃತ್ತಿ ಅಲ್ವಾ? ಎಲ್ಲಿ? ಉತ್ತರಾಖಂಡಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಡೆದ ಮೈ ಭಾರತ್ ಬಜೆಟ್ ಸ್ಪರ್ಧೆಯಲ್ಲಿ ಭಾರತ ಯಾವ ಜಿಲ್ಲೆಯು ಅಗ್ರಸ್ಥಾನ ಪಡೆದಿದೆ ಅಂತ ಕೇಳಿದ್ದೇನೆ. ಓಕೆ, ಯಾವುದು ಮೈ ಭಾರತ್ ಬಜೆಟ್ನಲ್ಲಿ ಯಾವ ಒಂದು ರಾಜ್ಯ, ಯಾವ ಒಂದು ಜಿಲ್ಲೆ? ಯಾವ ಜಿಲ್ಲೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರಾಜೌರಿ ಅಂತ ಹೇಳ್ತೀವಿ. ಯಾವುದೇ ಒಂದು ರಾಜೌರಿ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಿಲ್ಲೆ. ಮೈ ಭಾರತ್ ಬಜೆಟ್ನಲ್ಲಿ ಈ ಒಂದು ಭಾರತದ ಈ ಜಿಲ್ಲೆ ಅಗ್ರಸ್ಥಾನ ಪಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವರ್ಲ್ಡ್ ಓಷನ್ ಸೈನ್ಸ್ ಕಾಂಗ್ರೆಸ್ 2026 ಶೃಂಗಸಭೆಯ ಆತಿಥ್ಯವನ್ನು ವಹಿಸಲಿರುವ ರಾಜ್ಯ ಯಾವುದು ಅಂತ. ಸೊ ಅದು ನಿಮಗೆ ಟೆಲಿಗ್ರಾಮಲ್ಲಿ ಇದನ್ನು ಇನ್ಫಾರ್ಮೇಷನ್ ಹಾಕಿಲ್ವಾ? ಯಾವುದು? ಗೋವಾ ರಾಜ್ಯ ಅಂತ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸಾಂಪ್ರದಾಯಿಕ ಜ್ಞಾನ ಡಿಜಿಟಲ್ ಲೈಬ್ರರಿ ಯಾವುದು? TKDL. ಐ ಥಿಂಕ್ ಇದು ಎಲ್ಲೋ ಕ್ವಶನ್ ಕೇಳಿದ್ದೀನಿ ಅನ್ಸುತ್ತೆ. ಏನು PC ಕ್ವಶನ್ ಪೇಪರಲ್ಲಿ ಅನ್ಸುತ್ತೆ. PC ಕ್ವಶನ್ ಪೇಪರಲ್ಲಿ ಇದನ್ನು ಸ್ಟೇಟ್ PC ಕರ್ನಾಟಕ ಗೌರ್ಮೆಂಟ್ ಏನು ನಡೆಸ್ತಲ್ವ PC KPSC. ಸೊ ಆ ಒಂದು PC ಎಕ್ಸಾಮಲ್ಲಿ ಇದ್ರ ಫುಲ್ ಫಾರ್ಮ್ ಕೇಳಿದ್ದ ಒಂದು ಯಾವುದೋ ವರ್ಷದಲ್ಲಿ. ಓಕೆ, ಸೊ ಯಾವುದೇ ಒಂದು TKDL ಅಂತ ಹೇಳ್ತೀವಿ, ಒಂದು ಸಾಂಪ್ರದಾಯಿಕ ಜ್ಞಾನ ಡಿಜಿಟಲ್ ಲೈಬ್ರರಿ ಅಂತ ಹೇಳ್ತೀವಿ. ಓಕೆ, ಟ್ರೆಡಿಷನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ ಅಂತ ಹೇಳ್ತೀವಿ. ಸೊ ಪ್ರವೇಶ ನೀಡಲು ಭಾರತ CSIR ಸಂಸ್ಥೆಯು ಇತ್ತೀಚೆಗೆ ಯಾವ ದೇಶದ ಕೈಗಾರಿಕಾ ಆಸ್ತಿ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ಒಂದು ದೇಶದ್ದು? ಯಾವುದು ದೇಶ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಬ್ರೆಜಿಲ್ ಅಂತ ಹೇಳ್ತೀವಿ. ಯಾವ ದೇಶ? ಈ ಒಂದು ಬ್ರೆಜಿಲ್ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೈಕಲ್ ಸರೋವರವು ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದೇನೆ. ಸರ್ ಬೈಕಲ್ ಸರೋವರ ಎಲ್ಲಿ ಕಂಡುಬರುತ್ತೆ? ಹೇಳಿ ನೋಡುವ. ಸರ್ ಇದು ಕಂಡುಬರೋದು ಈ ಒಂದು ಸೈಬೀರಿಯಾ ಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ, ಯಾವುದು? ಈ ಒಂದು ಸೈಬೀರಿಯಾ ದೇಶದಲ್ಲೆಲ್ಲ, ರಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಸೈಬೀರಿಯಾ ಪ್ರದೇಶದಲ್ಲಿ. ಓಕೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ರಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಸೈಬೀರಿಯಾ ಪ್ರದೇಶದಲ್ಲಿ ಕಂಡುಬರುತ್ತೆ. ರಷ್ಯಾದಲ್ಲೇ ಸೈಬೀರಿಯಾ ಅಂತ ಒಂದು ಪ್ರದೇಶ ಕಂಡುಬರುತ್ತೆ. ಮೀನ್ಸ್ ಆ ಒಂದು ರೀಸನ್ ಅದು. ಲೈಕ್ ಇವಾಗ ಮಾಳವ ಪ್ರಸ್ಥಭೂಮಿ ಅಂತ ಹೇಳ್ತೀವಿ, ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ತೀವಲ್ವ. ಸೊ ಆ ರೀತಿ ಒಂದು ಪ್ರದೇಶ ಕಂಡುಬರುತ್ತೆ ಈ ಒಂದು ರಷ್ಯಾದಲ್ಲಿ. ಆ ಒಂದು ರಷ್ಯಾದ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಒಂದು ಲೇಕ್ ಯಾವುದು ಅಂತ ಕೇಳಿದ್ರೆ ಲೇಕ್ ಬೈಕಲ್. ಸೊ ಇದು ಅತ್ಯಂತ ಆಳವಾದ ಸರೋವರ. ಇದು ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದು ಅಂತ ಕೇಳಿದ್ರೆ ಲೇಕ್ ಬೈಕಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶದ ಪಾರ್ಲಿಮೆಂಟ್ ಆದ ನೆಸೆಟ್ ಅನ್ನು ಉದ್ದೇಶಿಸಿ ಮಾತನಾಡಿದ ಮೊದಲ ಭಾರತೀಯ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಪಾತ್ರರಾಗಿದ್ದಾರೆ ಅಂತ ಕೇಳಿದಾನೆ. ಓಕೆ, ಒಂದು ನೆಸೆಟ್ ಏನಿದೆ ಅಲ್ವಾ, ಸೊ ಇದು ಇಸ್ರೇಲಲ್ಲಿ ಕಂಡುಬರ್ತಕ್ಕಂತಹ ಒಂದು ಪಾರ್ಲಿಮೆಂಟ್ ಆಗಿದೆ ಹೆಸರನ್ನ. ಸೊ ಇದ್ರ ಬಗ್ಗೆ ಇದನ್ನು ಉಲ್ಲೇಖಿಸಿ ಮಾತನಾಡಿರ್ತಕ್ಕಂಥ ಮೊದಲ ಭಾರತೀಯ ಪ್ರಧಾನಿ ಯಾರು ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026ರಲ್ಲಿ ನಡೆದ ದೆಹಲಿ ಓಪನ್ ಟೆನ್ನಿಸ್ ಟೂರ್ನಮೆಂಟಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ? ಯಾರು ಗೆದ್ದಿದ್ದಾರೆ ಸರ್ ಇದನ್ನು? ಸರ್ ಇದನ್ನು ಗೆದ್ದಿರೋದು ಯಾರು ಅಂತ ಕೇಳಿದ್ರೆ ಆಪ್ಷನ್ ಬಿ, ಈ ಒಂದು ಸ್ಟೆಫಾನೋಸ್ ಸೆಕಲರಿಡೀಸ್ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಸ್ಟೆಫಾನೋಸ್ ಸೆಕಲರಿಡೀಸ್ ಅವರು ಗೆದ್ದಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈಸ್, ಇತ್ತೀಚೆಗೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರಿಗೆ ಹೆಚ್ಚುವರಿ ಹೊಣೆಗಾರಿಕೆ ನೀಡಲಾಗಿದೆ ಅಂತ ಕೇಳಿದಾನೆ. ಓಕೆ, ಸೊ ಯಾರಿಗೆ? ಈ ಒಂದು ನೀತಿ ಆಯೋಗದ CEO ಆಗಿ ಯಾರಿಗೆ ಹೆಚ್ಚುವರಿ ಅಧಿಕಾರ ನೀಡಲಾಗಿದೆ ಅಂತ? ಯಾರು ಸರ್ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಯಾರು ಅಂತ ಕೇಳಿದ್ರೆ ಒಂದು ನಿಧಿ ಚಿಬ್ಬರ್ ಅವರು ಅಂತ ಹೇಳ್ತೀವಿ. ಯಾರು? ಇದು ನಿಧಿ ಚಿಬ್ಬರ್ ಅವರು. ಯಾವುದು? ಈ ಒಂದು CEO ಆಗಿ ಇವರು ಹೆಚ್ಚುವರಿ ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ಯಾರು? ನಿಧಿ ಚಿಬ್ಬರ್ ಅವರು. ನೆಕ್ಸ್ಟ್ ಪ್ರಶ್ನೆ, ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಪ್ರಾರಂಭಿಸಿದ ಮೊಬೈಲ್ ಪ್ರಯೋಗಾಲಯಗಳ ಹೆಸರೇನು ಅಂತ? ಏನು ಸರ್ ಅದು? ಮೊಬೈಲ್ ಕ್ವಾಲಿಟಿ ಕಂಟ್ರೋಲ್ ವ್ಯಾನ್ಸ್ ಅಂತ ಹೇಳ್ತೀವಿ. ಏನು? ಮೊಬೈಲ್ ಕ್ವಾಲಿಟಿ ಕಂಟ್ರೋಲ್ ವ್ಯಾನ್ಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾರು? ಈ ಒಂದು NHAI ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಗ್ರಾಮೀಣ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಹೋಮ್ ಸ್ಟೇ ಯೋಜನೆ 2026 ಅನಾವರಣಗೊಳಿಸಿದ ರಾಜ್ಯ ಯಾವುದು ಅಂತ? ಯಾವ ರಾಜ್ಯ ಸರ್ ಇದು ಅನಾವರಣಗೊಳಿಸಿದ್ದು? ಸರ್ ದ್ಯಾಟ್ ಈಸ್ ಈ ಒಂದು ರಾಜಸ್ಥಾನ ಅಂತ ಹೇಳ್ತೀವಿ. ಯಾವುದು? ಈ ಒಂದು ರಾಜಸ್ಥಾನ ಏನಿದೆ ಅಲ್ವಾ, ಸೊ ಇತ್ತೀಚೆಗೆ ಹೋಮ್ ಸ್ಟೇ ಯೋಜನೆಯನ್ನು ಅನಾವರಣಗೊಳಿಸಿರ್ತಕ್ಕಂಥ ಒಂದು ರಾಜ್ಯ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಪ್ರವಾಸೋದ್ಯಮ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ? ಸರ್ ಯಾವಾಗ ಆಚರಣೆ ಮಾಡ್ತೀವಿ ಸರ್? 27ಕ್ಕೆ ಆಚರಣೆ ಮಾಡ್ತೀವಿ. ಯಾವಾಗ? ಸೆಪ್ಟೆಂಬರ್ 27ಕ್ಕೆ ಪ್ರತಿ ವರ್ಷ ನಾವು ವರ್ಲ್ಡ್ ಟೂರಿಸಂ ಡೇನ ಆಚರಣೆ ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನು ಯಾವ ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದಾನೆ. ಸರ್ ಯಾರು ಬಿಡುಗಡೆ ಮಾಡ್ತಾರೆ ಸರ್ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟನ್ನು? ಸೊ ಈ ವರ್ಷ ನಮ್ಮ ಭಾರತದ ಒಂದು ರ್ಯಾಂಕ್ ಎಷ್ಟಿದೆ ಅಂದರೆ ಸರ್ 1 ಇದೆ. ಸೊ ಮಹಿಳೆ ಸಹ ಒಂದೇ ಆ್ಯಂಡ್ ದೆನ್ ಪುರುಷ ಸಹ ಒಂದೇ, ಬಟ್ ಇವ್ರ ಮಧ್ಯೆ ಒಂದು 3 ತಂದಿಟ್ಟಿದ್ದಾರೆ. ಸೊ ಮೀನ್ಸ್ 131 ಅಂತ. ಇದನ್ನು ನೆನ್ಪಿಟ್ಕೊಳ್ಳಿ ಸರ್. ಎಷ್ಟು? ಈ ಒಂದು 131ನೇ ಸ್ಥಾನದಲ್ಲಿದೆ. ಬಟ್ ಇದನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಹೇಳ್ತೀವಿ. ಯಾವುದೇ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್, ವಿಶ್ವ ಆರ್ಥಿಕ ವೇದಿಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಭಾಷಾ ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಅಧಿಕಾರವನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರವನ್ನು ನೀಡುತ್ತದೆ ಅಂತ ಕೇಳಿದ್ದೇನೆ. ಓಕೆ, ಸೊ ಯಾವುದು? ಯಾವ ವಿಧಿ? ಭಾಷಾ ಅಲ್ಪಸಂಖ್ಯಾತರಿಗಾಗಿ. ಓಕೆ, ಲಿಂಗತ್ವ ಅಲ್ಪಸಂಖ್ಯಾತರಲ್ಲ, ಭಾಷಾ ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಅಧಿಕಾರಿಯನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರವನ್ನು ನೀಡುತ್ತದೆ. ಯಾವುದು ಸರ್ ಅದು? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು 350B ಅಂತ ಹೇಳ್ತೀವಿ. ಯಾವುದು? ಒಂದು 350B. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಮಟ್ಕಿ ಯಾವ ಭಾರತೀಯ ರಾಜ್ಯದ ಜನಪ್ರಿಯ ಜಾನಪದ ನೃತ್ಯವಾಗಿದೆ ಅಂತ ಕೇಳಿದ್ದೇನೆ. ಯಾವುದು? ಒಂದು ಮಟ್ಕಿ. ಸರ್ M ಫಾರ್ ಮಟ್ಕಿ ಆ್ಯಂಡ್ M ಫಾರ್ ಮಧ್ಯಪ್ರದೇಶ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ ಅಂತ ಕೇಳಿದ್ದೇನೆ. ಓಕೆ, ಯಾವುದು? ಒಂದು IPUನ
ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಯಾವುದು ಎಲ್ಲಿ ಕಂಡು ಬರುತ್ತೆ ಸರ್? ಇದು ಕಂಡು ಬರೋದು ಈ ಒಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತೆ. ಸ್ವಿಟ್ಜರ್ಲ್ಯಾಂಡ್ನ ಜಿನವಾ ಅಂತ ಹೇಳ್ತೀವಿ. ಯಾವುದು ಈ ಒಂದು ಇಂಟರ್ ಪಾರ್ಲಿಮೆಂಟ್ರಿ ಯೂನಿಯನ್ ಸಂಸ್ಥೆಯ ಒಂದು ಪ್ರಧಾನ ಕಚೇರಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು 21ನೇ ಕ್ವಶನ್, ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 24ರಂದು ಕೇಂದ್ರ ಅಬಕಾರಿ ದಿನವನ್ನು ಸೆಂಟ್ರಲ್ ಎಕ್ಸೈಸ್ ಓಕೆ ನಾಟ್ ಎಕ್ಸೈಸ್ ಡೇ ಯಾವ ಕಾಯ್ದೆಯ ಸ್ಮರಣಾರ್ಥವಾಗಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾಕೆ ಆಚರಣೆ ಮಾಡ್ತೀವಿ ಸರ್ ಇದನ್ನು? ವೈ ಸೊ ಯಾಕೆಂದರೆ ಸರ್ ಇದನ್ನು 1944ರ ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆಯ ಒಂದು ದಿನದ ಅಂಗವಾಗಿ ಇದನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಈ ಸಲ ಯಾವುದು ಅಂದರೆ ಒಂದು 1944ರ ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ತೆರಿಗೆ ಒಪ್ಪಂದದ ಪರಿಷ್ಕರಣೆಯಲ್ಲಿ ಯಾವ ಷರತ್ತನ್ನು ರದ್ದುಗೊಳಿಸಲಾಗಿದೆ ಅಂತ ಕೇಳಿದ್ರೆ ಸರ್ ಯಾವುದು ಅಂತ ಕೇಳಿದ್ರೆ ಒಂದು ಮೋಸ್ಟ್ ಫೇವರ್ಡ್ ನೇಷನ್ ಎಂಬ ಒಂದು ಷರತ್ತನ್ನು ರದ್ದುಗೊಳಿಸಲಾಗಿದೆ. ಯಾವ್ಯಾವ ದೇಶಗಳ ಮಧ್ಯೆ ಅಂದರೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ತೆರಿಗೆ ಒಪ್ಪಂದದ ಪರಿಷ್ಕರಣೆಯಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, BVR ಸುಬ್ರಹ್ಮಣ್ಯನ್ ಅವರ ನಂತರ ಫೆಬ್ರವರಿ 24, 2026ರಂದು ನೀತಿ ಆಯೋಗದ CEO ಆಗಿ ಹೆಚ್ಚುವರಿ ಜವಾಬ್ದಾರಿಯೊಂದಿಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ಸರ್ ಇವಾಗಲೇ ಹೇಳಿದ್ರಲ್ಲ ಸರ್, ಯಾರು? ನಿಧಿ ಚಬ್ಬರ್ ಅವರು. ಸೊ ಇದಕ್ಕಿಂತ ಮುಂಚೆ ಯಾರಿದ್ರು ಸರ್? BVR ಸುಬ್ರಹ್ಮಣ್ಯನ್ ಅವರು. ಓಕೆ, ಇಂಪಾರ್ಟೆಂಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, SBI ವರದಿಯ ಪ್ರಕಾರ 2026ರ ಆರ್ಥಿಕ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಭಾರತದ GDP ಬೆಳವಣಿಗೆ ಅಂದಾಜು ಎಷ್ಟಿದೆ ಅಂತ ಕೇಳಿದಾನೆ ಸರ್. ಎಷ್ಟಿದೆ ಸರ್ ಈ ಒಂದು ಅಂದಾಜು GDP ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಎಷ್ಟು? ಈ 8.1% ಅಂತ ಹೇಳ್ತೀವಿ ಸರ್. ಎಷ್ಟು? ಈ ಒಂದು 8.1%. ಯಾರ ಪ್ರಕಾರ? ಈ ಒಂದು SBIನ ಪ್ರಕಾರ. ಎಷ್ಟನೇ ಒಂದು ತ್ರೈಮಾಸಿಕದಲ್ಲಿ? 3ನೇ ಒಂದು ತ್ರೈಮಾಸಿಕದಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ತಿರುಮಲ ದೇವಸ್ಥಾನದ ಪ್ರಸಾದ ಮತ್ತು ಆಹಾರ ಶುದ್ಧತೆಯನ್ನು ಪರೀಕ್ಷಿಸಲು ಯಾವ AI ತಂತ್ರಜ್ಞಾನಗಳನ್ನು ಒಳಗೊಂಡ ಅತ್ಯಾಧುನಿಕ ಪ್ರಯೋಗಾಲಯವನ್ನು ಸ್ಥಾಪಿಸಿದೆ ಅಂತ ಕೇಳಿದಾನೆ ಸರ್. ಯಾವುದು ಸರ್ ಇದು? ಯಾವ ಒಂದು AI ಪ್ರಯೋಗಾಲಯ ಸರ್? ದ್ಯಾಟ್ ಈಸ್ ಯಾವುದು ಅಂತ ಕೇಳಿದ್ರೆ ಒಂದು ಈ ನೋಸ್ ಮತ್ತು ಈ ಒಂದು ಟಂಗ್ ಅನ್ನೋದು ಯಾವುದು? ಈ ಒಂದು ಈ ನೋಸ್ ಮತ್ತು ಈ ಒಂದು ಈ ಟಂಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗೋವಾದಲ್ಲಿ ಇತ್ತೀಚೆಗೆ ಪ್ರಾರಂಭವಾದ ವಿಶ್ವಸಾಗರ ವಿಜ್ಞಾನ ಕಾಂಗ್ರೆಸ್ನ ಎಷ್ಟನೇ ಆವೃತ್ತಿ ಆಗಿದ್ದು ಸರ್? ಅವಾಗಲೇ ಹೇಳಿದ್ರಲ್ಲ ಸರ್ ಇದು. ಎಷ್ಟನೇ ಸರ್ ಇದು? ಎಷ್ಟನೇದು ಸರ್? 4ನೇ ಆವೃತ್ತಿ. ಹೌದಾ? ಈ ಒಂದು 4ನೇ ಆವೃತ್ತಿ. ಓಕೆ, ಯಾವುದು ಅಂದರೆ ಒಂದು 4ನೇ ಆವೃತ್ತಿ ಅಂತ ಐ ಥಿಂಕ್ ಹೇಳಿಲ್ಲ ಅನ್ಸುತ್ತೆ. ಓಕೆ, ಬಟ್ ಇದು ನೆನ್ಪಿಟ್ಕೊಳ್ಳಿ, 4ನೇ ಆವೃತ್ತಿ ಎಲ್ಲಿ ನಡೆದಿದೆ ಅಂದರೆ ಈ ಒಂದು ಗೋವಾದಲ್ಲಿ ನಡೆಯಲಿದೆ. ಅದು ಈ ಒಂದು ವರ್ಲ್ಡ್ ಓಷನ್ ಸೈನ್ಸ್ ಕಾಂಗ್ರೆಸ್ನ ಒಂದು ಸಮ್ಮೇಳನ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನೆದರ್ಲ್ಯಾಂಡ್ಸ್ನ ಅತ್ಯಂತ ಕಿರಿಯ ಮತ್ತು ಮೊದಲ ಬಹಿರಂಗ ಸಲಿಂಗಕಾಮಿ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ಯಾರು ಸ್ವೀಕರಿಸಿದ್ದಾರೆ ಅಂತ. ಏನೇನಿದೆ ನೋಡಿ ಇವ್ರ ಹತ್ರ. ನೆದರ್ಲ್ಯಾಂಡಿನ ಅತ್ಯಂತ ಕಿರಿಯ ಅಂತೆ, ಆ್ಯಂಡ್ ಮೊದಲ ಬಹಿರಂಗ ಸಲಿಂಗಕಾಮಿ ಅಂತೆ. ಸೊ ಆ ಒಂದು ಪ್ರಧಾನಮಂತ್ರಿ ಯಾರು ಅವರು ಅಂತ. ಸೊ ಇಂಪಾರ್ಟೆಂಟ್ ಆಗ್ತಾರೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಲ್ಲಿ. ಸೊ ಮೀನ್ಸ್ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಯಾರು ಅಂದರೆ ಒಂದು ರಾಬ್ ಝೆಟಿನ್ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ರಾಬ್ ಝೆಟಿನ್ ಅವರು ಏನಿದ್ದಾರೆ ಸಲಿಂಗಕಾಮಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಯಾವ ದೇಶದ್ದು? ನೆದರ್ಲ್ಯಾಂಡ್ ದೇಶ. ಯಾರು? ಈ ಒಂದು ರಾಬ್ ಝೆಟನ್ ಅವರು ಅಂತ ಹೇಳ್ತೀವಿ. ಈ ಸರ್ನ ಯಾರು? ರಾಬ್ ಝೆಟನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೇಲಿನ ಸಂಸತ್ತಾದ ನೆಸೆಟ್ ಪ್ಲಿಮ್ನ ಉದ್ದೇಶಿಸಿ ಭಾಷಣ ಮಾಡಿದ ಮೊದಲ ಭಾರತೀಯ ಪ್ರಧಾನಿ ಸರ್ ನರೇಂದ್ರ ಮೋದಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಇನ್ನೊಂದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ 79ನೇ ಬಾಫ್ಟಾ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಮಕ್ಕಳ ಮತ್ತು ಕೌಟುಂಬಿಕ ಚಲನಚಿತ್ರ ಪ್ರಶಸ್ತಿಯಲ್ಲಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ಭಾರತೀಯ ಮೊದಲ ಚಿತ್ರ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಬೂಂಗ್ ಚಿತ್ರ. ಯಾವಾಗ ರಿಲೀಸ್ ಆಯಿತು ಸರ್? 2024ರಲ್ಲಿ. ಸೊ ಇದನ್ನು ನಿರ್ದೇಶನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? ಲಕ್ಷ್ಮೀ ಪ್ರಿಯಾ ದೇವಿಯವರು. ಹೇಳಿ ಇದನ್ನು ನಿರ್ದೇಶಕರಾದ ನಂತರ ನಿರ್ಮಾಪಕರು ಯಾರು ಅಂತ ಕೇಳಿದ್ರೆ ಸರ್ ಈ ಒಂದು ಫರ್ಹಾನ್ ಖಾನ್ ಅವರು ಆ್ಯಂಡ್ ಈ ಒಂದು ರಿಷಿ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ದೆಹಲಿ ಓಪನ್ 2026 ಟೆನ್ನಿಸ್ ಟೂರ್ನಮೆಂಟಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಗ್ರೀಕ್ ಆಟಗಾರ ಯಾರು ಅಂತ. ಓಕೆ, ಸೊ ಇದನ್ನು ಆನ್ಸರ್ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಕ್ಲಾಸ್ ನೋಡೋದಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಬೇಸಿಕಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ನೀವು ನನ್ ಆಫ್ ದ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾರೆ. ಸೊ ಜಸ್ಟ್ ಇವತ್ತು ಸಾಯಂಕಾಲ ಒಂದು ಕ್ಲಾಸ್ ಅಪ್ಲೋಡ್ ಆಗುತ್ತೆ ಸರಿನಾ? ಸೊ ಮೀನ್ಸ್ ಈ ಒಂದು SSGD 20 days ಚಾಲೆಂಜ್ ಅಥವಾ ಈ ಒಂದು 20 days 20 ಟಾಪಿಕ್ ಅಂತ ಹೇಳಿದೆಯಲ್ಲ. ಸೊ ಆ ಒಂದು 20 days 20 ಟಾಪಿಕಲ್ಲಿ ಸೆಕೆಂಡ್ ಕ್ಲಾಸ್. ಸೊ ಆಲ್ರೆಡಿ ಇವಾಗ ಫಸ್ಟ್ ಕ್ಲಾಸ್ ಫೆಸ್ಟಿವಲ್ಸ್ ಅಪ್ಲೋಡ್ ಆಗಿರುತ್ತೆ. ಸೊ ಅದನ್ನು ಯಾರು ನೋಡಿಲ್ಲ ಅಲ್ವಾ? ಅದನ್ನು ನೋಡ್ಕೊಳ್ಳಿ. ಯಾವುದೇ ಎಕ್ಸಾಮ್ ನೀವು ಬರೀತಿದ್ರು ಸಹ ಸ್ಪೆಷಲಿ SSC ಎಕ್ಸಾಮ್ ಬರೀತಿದ್ರೆ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು SSC ಆದರೂ ಬರೀರಿ, ಇಲ್ಲಾಂದರೆ RRB ಯಾವುದಾದ್ರೂ ಎಕ್ಸಾಮ್ ಬರೀ. ಸೊ ಇವತ್ತಿನ ಕ್ಲಾಸ್ ಮೀನ್ಸ್ ಪೊಲಿಟಿ ಮೇಲೆ ಒಂದು ಕ್ಲಾಸ್ ಅಪ್ಲೋಡ್ ಆಗುತ್ತೆ ಸಾಯಂಕಾಲ. ಸೊ ಆ ಒಂದು ಕ್ಲಾಸನ್ನು ನೀವು ವೀಕ್ಷಿಸಿ. ಓಕೆ, ಸೊ ಅದು ನಿಮಗೆ ಖಂಡಿತವಾಗ್ಲೂ ಸಹ ನಿಮಗೆ ಉಪಯೋಗ ಆಗುತ್ತೆ ಸರ್. ನಾನು ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.